ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈ ಕಾರ್ಯಕ್ರಮದ ಉದ್ಘಾಟನೆ ಬಗೆಹರಿಸಲಿಕ್ಕೆ ಧನ್ಯವಾದಗಳು. ದೊರೆ ರಾಜೇಶ್ವರರವರು ಮಾಡಬೇಕಾಗಿ ಚಾಮರಾಜನಗರ ಇವರ ಸಂಯುಕ್ತಾಶ್ರಯ ಈ ಕಾರ್ಯಕ್ರಮದ ಉದ್ಘಾಟನೆ ಸಂಬಂಧಪಟ್ಟಾಗೆ ಈ ESR ಕಾರ್ಯಕ್ರಮದಲ್ಲಿ ನಮ್ಮ ಸಂಬಂಧ ವ್ಯಕ್ತಿಗಳು ಹೇಳ್ಕೊಡ್ತಾ ಇರ್ತಾರೆ. ಇದರಿಂದ ಏನಾಗ್ತಂದ್ರೆ ಪ್ರಕೃತಿ ಮತ್ತು ಪರಿಸರ ಮೇಲೆ ಪರಿಣಾಮ ಬೀರೋದು ಬಹಳ ಕಡಿಮೆ ಆಗ್ತದೆ. ರಾಜ್ಯ ನಿರ್ವಹಣೆ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಉತ್ತಮವಾದ ಪರಿಸರ ಉಂಟಾಗ್ತದೆ. ಹಾಗೆ ಶಕ್ತಿಯ ಬಳಕೆ ಏನಾಗ್ತಂದ್ರೆ ಅವಷ್ಟು ಸಹ ನಾವು ಗೊತ್ತಿರ್ತಾರೆ, ವಿದ್ಯುತ್ ಅಭಾವ ಇರ್ತದೆ, ಮತ್ತೆ ಪೆಟ್ರೋಲ್ ಅಭಾವ ಇರ್ತದೆ. ನಾವು ಅನ್ನೆಸೆಸರಿ ಅದನ್ನ ಉಪಯೋಗಿಸ್ತೀವಿ. ಅದನ್ನು ಸಮರ್ಪಕ ಸಮರ್ಪಕ ಬಳಕೆ ಆಗಬೇಕು. ಎಷ್ಟು ಮಿತಿಯಲ್ಲಿ ಅದನ್ನು ಉಪಯೋಗಿಸ್ಕೊಂಡಾಗಷ್ಟೇ ದೇಶ ಅಭಿವೃದ್ಧಿ ಸಾಧಿಸಲು ಸಾಧ್ಯ ಆಗ್ತದೆ. ಇನ್ವೆಸ್ಟ್ ಕರ್ನಾಟಕ ಗವರ್ಮೆಂಟ್ ಇದೆ, ಇನ್ವೆಸ್ಟ್ ಕರ್ನಾಟಕ ವೆಬ್ಸೈಟ್ ಇದೆ, ನೀವು ಅದನ್ನ ಚೆಕ್ ಮಾಡಿ. ಈ ರೀತಿ ಇಲಾಖೆಗಳಿಂದ ತುಂಬಾ ರಿಫಾರ್ಮ್ಸ್ ಆಗ್ತಾ ಇದೆ. ನಮಗೂ ಗೊತ್ತಿದೆ, ಜನರಲ್ ಪರ್ಸ್ಪೆಕ್ಟಿವ್ ಅಂದ್ರೆ ಒಂದು ಗವರ್ಮೆಂಟ್ ಅಂದ್ರೆ ಏನೋ ಮಾಡ್ಬೇಕಂದ್ರೆ ಹತ್ತಾರು ಲೈಸೆನ್ಸ್ ತಗೋಬೇಕು, ಅದಕ್ಕೆಲ್ಲ ಎಲ್ಲ ಆಗುತ್ತೆ, ನಮ್ಮ ಕೈಯಲ್ಲಿ ಆಗಲ್ಲ. ಇದರಿಂದ ಆಚೆ ಬರಬೇಕು, ಎಲ್ಲಾನು ರಿಫಾರ್ಮ್ಸ್ ಮಾಡಿ ಒಂದೇ ಸಿಂಗಲ್ ಪಾಯಿಂಟ್ ಅಲ್ಲಿ ಮಾಡಬೇಕು. ಬರೋ ಉದ್ಯಮಿಗಳಿಗೆ ಇವತ್ತು ಹೆಂಗಾಗ್ತಂದ್ರೆ ಒಂದು ಯಾವೊಬ್ಬ ಇನ್ವೆಸ್ಟ್ಮೆಂಟ್ ಗೊತ್ತು, ನಮ್ಮ ಚಾಮರಾಜನಗರದಲ್ಲಿ ಯಾವ ಲ್ಯಾಂಡ್ ಅವೈಲೇಬಲ್ ಇದೆ, ಅಲ್ಲಿ ಏನ್ ರಿಸೋರ್ಸಸ್ ಇದೆ, ಏನ್ ಪ್ರೈಮರಿ ಆಕ್ಟಿವಿಟೀಸ್ ಮಾಡ್ತಾರೆ ಜನ, ಈ ರೀತಿ ಎಲ್ಲಾ ಮಾಹಿತಿನೂ ನೋಡ್ಬೋದು. ಪರಿಸರವನ್ನು ನಾವು ಯಾವ ಥರದಲ್ಲಿ ರಕ್ಷಣೆ ಮಾಡಿರ್ತೀವಿ, ಅದು ಯಾವ ಥರ ನಮ್ಮನ್ನು ಸಹ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಂಡು ಈ ಒಂದು ಇದರಲ್ಲಿ ವಿದ್ಯಾರ್ಥಿಗಳು ಇವತ್ತು ಕಲಿಕೆಗಾಗಿ ಬರ್ತಾ ಇರ್ತಾರೆ. ಪರಿಸರವನ್ನು ಅತಿ ಕ್ಲೀನಾಗಿ ಇಟ್ಕೊಳ್ಳುವಂಥ ಒಂದು ಇದನ್ನು ಪಾಠವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದೀಗ ತುರ್ತು ಕಾರ್ಯಕ್ರಮದ ನಿಮಿತ್ತ ಸಾಧನ ಘಟಕ, ಅಡಿಕೆ ತಟ್ಟೆ ತಯಾರಿಸುವ ಘಟಕ, ಸಿರಿಧಾನ್ಯ ಸಾಧನೆಗೆ ಕೃಷಿ ಇಲಾಖೆ ವತಿಯಿಂದ ಹಲವಾರು ಪ್ರಶಸ್ತಿಗಳು ಬಂದಿದ್ದು, ಬ್ರೊಕೋಲಿ, ಗೆಡ್ಡೆಕೋಸು, ಹೂಕೋಸು, ಕೊತ್ತಂಬರಿ ನಾವು ಬೆಳಿತೀವಿ, ಅದು ಎಲ್ಲವನ್ನ ತಾಜಾ ಕಳ್ಸಕ್ಕಾಗಲ್ಲ. ಇವತ್ತು ಹಾಲಿನ ಪದಾರ್ಥಗಳು ತಾಜಾ ಇಮಿಡಿಯೇಟ್ ಕಳಿಸ್ಬೇಕು, ತರಕಾರಿ ಇಮಿಡಿಯೇಟ್ ಕಳಿಸ್ಬೇಕು, ಹಣ್ಣು ಇಮಿಡಿಯೇಟ್ ಕಳಿಸ್ಬೇಕು. ಆದ್ರೆ ನಮ್ಗೆ ಕಳ್ಸಕ್ಕೆ ಬೇಕಾದಂತ ಕೋಲ್ಡ್ ಸ್ಟೋರೇಜ್ಗಳು, ಕಳಿಸಬೇಕಾದಂತ ಕಾರ್ಗೋಗಳು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ವ್ಯವಸ್ಥೆ ಮಾಡಬೇಕು. ಅದರ ಜೊತೆಗೆ ನಾವು ಪ್ರೊಸೆಸಿಂಗ್ಗೆ ವಿಶೇಷ ಆದ್ಯತೆಯನ್ನ ಕೊಡಬೇಕಾದಂತ ಅಗತ್ಯ ಇದೆ. ಈ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳನ್ನು ಮಾಡೋದಕ್ಕೆ, ಹೆಚ್ಚು ಕೋಲ್ಡ್ ಸ್ಟೋರೇಜಿನ ಕಾರ್ಗೋಗಳನ್ನು ಮಾಡೋದಕ್ಕೆ ಕೃಷಿ ವಿಮಾನಗಳನ್ನ, ಕೃಷಿ ರೈಲುಗಳನ್ನ ವಿಶೇಷವಾಗಿ ಯೋಚನೆಯನ್ನು ಮಾಡಿದೆ. ಇಲ್ಲಿ ಬೆಳೆಯುವಂಥದ್ದನ್ನು ಇನ್ನೊಂದು ರಾಜ್ಯಕ್ಕೆ, ಇವತ್ತು ಉತ್ತರ ಪ್ರದೇಶದಿಂದ ಕೃಷಿ ಮಂತ್ರಿಗಳು ಯಾವಾಗಲೂ ಕೇಳ್ತಾರೆ, ನಿಮ್ಮ ರಾಜ್ಯದಿಂದ ರಾಗಿಯ ಬೀಜ ನಮಗೆ ಕಳಿಸ್ಕೊಡಿ. ನಾವು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ವರ್ಷ
ನಾವು ರಾಗಿ ಬೆಳಿತೀವಿ, ಅದೇ ಇನ್ನೊಂದು ರಾಜ್ಯಕ್ಕೆ ಕಳಿಸಬಹುದಾದಂತ ಬೀಜಗಳನ್ನ, ರಾಗಿ ಬೀಜವನ್ನ ನಾವು ಅಷ್ಟು ಪ್ರಮಾಣದಲ್ಲಿ ಬೆಳೀತಾ ಇಲ್ಲ. ಅದಕ್ಕಾಗಿ ಈ ದೃಷ್ಟಿಯಿಂದ ಯಾವುದನ್ನ ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ ನಾವು ಕಳಿಸಬಹುದು, ಈ ದೃಷ್ಟಿಯಿಂದ ನಮ್ಮ ಕೃಷಿಕ ಇವತ್ತು ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಇದರಲ್ಲಿ ಎಂಟರ್ಪ್ರನರ್ ಆಗೋದನ್ನ ವಿಶೇಷವಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಈ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಮ್ಮ ಜೊತೆಗಿದೆ. ನಾವು ಈ ವರ್ಷ ಕೆಪೆಕ್ ಇಂದ 15 ಲಕ್ಷ ಸಹಾಯಧನವನ್ನು ಕೊಡ್ತಾ ಇದ್ದೀವಿ. 5 ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅದು. 6,000 ಗುಂಪುಗಳಿಗೆ ನಾವು ಸಹಾಯ ಮಾಡಿದರೆ, ಇದೊಂದೇ ವರ್ಷ 5,000 ನಮ್ಮ ಉದ್ಯಮಿಗಳಿಗೆ, 9 ಲಕ್ಷ ರಾಜ್ಯ ಸರ್ಕಾರ, 6 ಲಕ್ಷ ಕೇಂದ್ರ ಸರ್ಕಾರ, 15 ಲಕ್ಷ. 2ನೇ ತಾರೀಕು ಬ್ಯಾಂಕ್ವೆಟ್ ಹಾಲಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಒಂದೇ ವರ್ಷದಲ್ಲಿ 5,000 ಉದ್ಯಮಿಗಳಿಗೆ ಕರ್ನಾಟಕ ಸರ್ಕಾರ 9 ಲಕ್ಷ, ಕೇಂದ್ರ ಸರ್ಕಾರ 5 ಲಕ್ಷ ಕೊಡುತ್ತೆ. ಈ ಥರದ್ದು ಒಂದಲ್ಲ, ಇವತ್ತು ಮೆಕನೈಸೇಷನಲ್ಲಿ ಯಂತ್ರೋಪಕರಣಗಳಿಗೆ ಸಾಕಷ್ಟು ಸಬ್ಸಿಡಿಯನ್ನು ಕೊಡ್ತೀವಿ. ವರ್ಷ ಬೇಕಾಗುತ್ತೆ. ಅದು ಏನು ಯಾವುದೇ ಅಡಚಣೆಗಳಿಲ್ಲ ಅಂತ ಹೇಳಿದ್ರೆ, ಈ ತರಹದ ಮಾಡ್ಕೊಂಡು ಹೋಯ್ತು ಅಂದ್ರೆ ಈ ಪ್ರಾಜೆಕ್ಟ್ ಆಗ್ಲಿಕ್ಕೆ ಸುಮಾರು ಈ ಒಂದು ಟನಲಿಂಗ್ ಟೆಂಡರ್ ಆಗಿ ಟನಲಿಂಗ್ ಬೋರಿಂಗ್ ಮಿಷಿನ್ ಆರ್ಡರ್ ಮಾಡಿ ಆ ಟನಲಿಂಗ್ ಕೊರೀಲಿಕ್ಕೆ ನಿಮಗೆ 1 ಕಿಲೋಮೀಟರ್ಗೆ ಒಂದು ಕಿಲೋಮೀಟರ್ಗೆ ಸುಮಾರು 1.25 ವರ್ಷ ಆಗುತ್ತೆ. ಇದೆಲ್ಲವೂ ಆಗಲಿಕ್ಕೆ ಸುಮಾರು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಕ್ಕೆ ಯಾವುದೇ ಅಡಚಣೆಗಳಿಲ್ಲ ಅಂದರೆ 10 ವರ್ಷ ಆಗುತ್ತೆ. ಈ 10 ವರ್ಷ ಆದಮೇಲೆ ಬೆಂಗಳೂರಿನ ಡೈನಾಮಿಕ್ಸ್ ಏನು ಚೇಂಜ್ ಆಗಿರುತ್ತೆ ಅನ್ನೋದು ಕೂಡ ಈ DPR ಅಲ್ಲಿ ಇದು ಇಷ್ಟು ಇಟ್ಕೊಂಡು ಹೇಗೆ ಮಾಡ್ತಾರೆ ಅನ್ನೋದೇ ನಮಗೆ ಬಹಳ ಒಂದು ಆಶ್ಚರ್ಯ. ಇವತ್ತು ಎಕ್ಸ್ಪರ್ಟ್ ಆಗಲಿ ಲೋಕಲ್ ನಾವೇ ಇವತ್ತು ಎಕ್ಸ್ಪರ್ಟ್ಸ್ ಯಾವುದು ಕೂಡ ಕನ್ಸಲ್ಟೇಷನ್ ಕೂಡ ಮಾಡಿಲ್ಲ. ಇವತ್ತು ಈ ತಹ ಪ್ರಾಜೆಕ್ಟ್ ಮಾಡಬೇಕಂತ ಹೇಳಿದ್ರು ಕೂಡ DPR ತಯಾರು ಮಾಡುವಾಗ ಕನ್ಸಲ್ಟೆಂಟ್ಸ್ ಯಾರು ಅಟ್ಲೀಸ್ಟ್ ಬೆಂಗಳೂರಿನ ಬಗ್ಗೆ ಗೊತ್ತಿರಬೇಕು, ಬೆಂಗಳೂರಿನ ಒಂದು ಕಂಪ್ಲೀಟ್ ಎಲ್ಲವನ್ನು ಗೊತ್ತಿರುವಂಥವ್ರ ಕೈಯಲ್ಲಿ ಮಾಡಿಸಿದ್ರು ಕೂಡ ಬಹಳ ಅನುಕೂಲ. ಅದು ಬಿಟ್ಟು ಇವೆಲ್ಲವನ್ನು ಕೂಡ ಯಾವುದೋ ಒಂದು ಕಂಪನಿಗೆ, ನಾನು ಈಗಾಗಲೇ ಹೇಳ್ದಂಗೆ ನಾನು 1.25 ವರ್ಷದಿಂದಲೇ ಮಾಡಿದ್ದೆ, ಆ ಒಂದು ಬ್ಲ್ಯಾಕ್ ಲಿಸ್ಟ್ ಆಗಿರುವಂತಹ ಕಂಪನಿ ಕೈಯಲ್ಲಿ DPR ಮಾಡಿಸಿ ಇವತ್ತು ಬೆಂಗಳೂರನ್ನ ಹಾಳು ಮಾಡಲಿಕ್ಕೆ ಹೋಗಿದ್ದಾರೆ. मैत्री के जीवंत सेतु है। मुझे बताया गया है कि यहाँ लगभग 10,000 भारतीय विभिन्न क्षेत्र जैसे कि शिक्षा, स्वास्थ्य, लेखा, व्यापार और उद्योग में सक्रिय हैं। आपकी मेहनत, ईमानदारी और समर्थन ने आपको बोत्सवाना समाज में सम्मान और स्नेह दिलाया है। साथ ही आपने स्थानीय रोजगार और कौशल विकास में भी महत्वपूर्ण भूमिका निभाई। मैं आप सभी को भारत के गौरवशाली प्रतिनिधि होने के लिए भी बहुत बहुत बधाई देती हूँ।
आपकी सामाजिक सेवा और परोपकार की भावना प्रशंसनीय है। मुझे बताया गया है कि लगभग हर हफ्ते बोत्सवाना में भारतीय समुदाय सामाजिक सेवा या धर्मार्थ कार्यक्रमों का आयोजन करने के लिए एकत्रित होते रहते हैं, चाहे विद्यालयों को सहायता देना हो, स्वास्थ्य शिविर आयोजित करना हो या जरूरतमंदों की मदद करना। आपकी संवेदना वसुधैव कुटुंबकम की भावना को साकार करना। मैं चाहूंगी कि शीघ्र स्वस्थ होने की प्रार्थना करती। मैं आप सबको अनुरोध करना चाहती हूँ, जो लोग अपने परिवार, अपने देश को छोड़ के गए हैं, उनके लिए हम 1 मिनट के लिए उनके आत्मा के सद्गति के लिए थोड़ा प्रार्थना करें। Thank you. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.